ಜೀವ ಎಂಬ ವಾಕ್ಯವನ್ನು ಕರ್ತನಪ್ಪ ಸ್ವಾಮಿ ಎಲ್ಲ ಮಕ್ಕಳು ಗ್ರಹಿಸಿಕೊಳ್ಳುವ ಹಾಗೆ ಕರ್ತನಪ್ಪ ಆ ವಾಕ್ಯಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವ ಹಾಗೆ ಕರ್ತನಪ್ಪ ಸ್ವಾಮಿ ಈ ಸಮಯದಲ್ಲಿ ಕಾರ್ಯಗಳನ್ನು ಪ್ರಾರ್ಥಿಸುತ್ತೇನಪ್ಪ ಪರಿಶುದ್ಧಾತ್ಮನಪ್ಪ ನೀನಾಗಬೇಕು ಸ್ವಾಮಿ ಅಪ್ಪ ನನ್ನ ಬಾಯಿ ಮಾತಾಡುವ ಸ್ವಾಮಿ ಅಂತಂದ್ರೆ ನಿನ್ನ ಬಾಯಿ ಮಾತಾಡಿ ಕರ್ತನಪ್ಪ ಸ್ವಾಮಿ ಅಪ್ಪ ಕೃಪೆ ತೋರಿಸಿ ಕರ್ತನಪ್ಪ ಬಲವನ್ನು ಕರ್ತನಪ್ಪ ಸ್ವಾಮಿ ಅಪ್ಪ ಜನರಿಗೆ ತಿಳಿಯಪಡಿಸುವಂತೆ ಕರ್ತನಪ್ಪ ನನ್ನ ಬಲವಾಗಿ ಗೊತ್ತಿಲ್ಲ ಸ್ವಾಮಿ ಎಲ್ಲರಿಗೂ ನಾಸ್ತೆ ಗೊತ್ತಿಸ್ಕೊಂಡು ನೀನು ದೇಶನಾಮದಲ್ಲಿ ಪ್ರಾರ್ಥಿಸ್ತಾ ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ದೇವರು ನಮ್ಮನ್ನ ಯಾವುದಕ್ಕಾಗಿ ಕರೆದಿದ್ದಾರೆ? ಓಕೆ, ದೇವರ ಸ್ತೋತ್ರ. ದೇವರು ನಮ್ಮನ್ನು ಕರೆದಿರೋದು ಏನಪ್ಪಾ ಅಂದ್ರೆ, ನಾವು ಪ್ರಶ್ನೆ ಕೇಳ್ತೇನೆ, ಯಾರಾದ್ರೂ ಬೇಜಾರು ತಿಳ್ಕೊಬೇಡ್ರಿ, ಬರೀ ಆನ್ಸರ್ ಅಂತೇನಿಲ್ಲ. ದೇವರು ನಮ್ಮನ್ನು ಕರೆದ ಉದ್ದೇಶ ಏನಪ್ಪಾ ಅಂದ್ರೆ ಅದನ್ನ ಮೆಚ್ಚುಗೆಯಲ್ಲಿ ಬದುಕಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಲೋಕವನ್ನ ನಾವು ಜಯಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಲೋಕವನ್ನ ಜಯಿಸಿದವರು ಯಾರು? ಒಬ್ಬರು. ಯಾರು? ಯೇಸು ಸ್ವಾಮಿ. ಆತನು ಲೋಕವನ್ನು ಜಯಿಸಿದಾಗ ನಮ್ಗೆ ಯಾಕೆ ಲೋಕವನ್ನು ಜಯಿಸಕ್ಕಾಗೋದಿಲ್ಲ? ನಾವು ಆತನ ಮಕ್ಕಳು ತಾನೆ. ಇವಾಗ ನಮ್ಮ ತಂದೆ ತಾಯಿ ಗುಣಲಕ್ಷಣಗಳು ನಮ್ಮಲ್ಲಿ ಬರ್ತವೆ, ಹೌದಾ? ನಮ್ಮ ತಂದೆಯ ಹೋಲಿಕೆ ಬರ್ತದೆ, ನಮ್ಮ ತಾಯಿ ಗುಣಗಳು ಬರ್ತವೆ, ಸರಿ, ಸಾಮಾನ್ಯ. ಆದ್ರೆ ದೇವರು ನಮ್ಮನ್ನ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಸ್ವಂತ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾರನ್ನ? ನಮ್ಮನ್ನು. ಆ ಯೇಸುವಿನ ಗುಣಗಳು ನಮ್ಮಲ್ಲಿ ಬರ್ಬೇಕು ತಾನೆ. ಹೋಗ್ಬೇಕಾದ್ರೆ ರಸ್ತೆಗಳಲ್ಲಿ ನಮ್ಮನ್ನು ನೋಡಿ ಜನರು ಏನನ್ಬೇಕಪ್ಪ ಅಂದ್ರೆ, ಈ ಮನುಷ್ಯ ಏನಪ್ಪ ಒಂಥರ ಕಾಣ್ತಾ ಇದ್ದಾನ, ಇದರಲ್ಲಿ ಏನೋ ಒಂದು ಬದಲಾವಣೆ ಇದೆ, ಇದನ್ನು ನಾವು ನೋಡ್ತಾ ಇದ್ದೇವೆ, ಇದರಲ್ಲಿ ಏನೋ ಒಂದು ಹೊಸ ನೂತನವಾಗಿ ಏನೋ ಇದೆ ಅಂತ ಅನಿಸ್ಬೇಕು. ಅದೇ ನಾವು ಹೋಗ್ಬೇಕಾದ್ರೆ ಬಂದ ನೋಡು ಚೀ ಅಂತ ಹೋಗುವ ರೀತಿಯಲ್ಲಿ ಇರ್ಬಾರ್ದು. ಅರ್ಥ ಆಗುತ್ತೆ ನಾವು ಹೇಳೋದಕ್ಕೆ. ಕೆಲವೊಬ್ರು ಇರ್ತಾರೆ, ಒಳ್ಳೆಯವರಾಗಿದ್ದು ಕೂಡ ಕೆಟ್ಟ ಮಾತುಗಳನ್ನು ಆಡೋರು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿಗೂ ಬಿಡ್ಲಿಲ್ಲ, ಹೌದಾ? ಯೇಸು ಸ್ವಾಮಿ ಹಿಡಿದುಕೊಟ್ಟವ್ರು ಯಾರು? ಶಿಷ್ಯ ಇರ್ತಾರೆ. ನನ್ನ ಪ್ರೀತಿಯ ಶಿಷ್ಯ ಅಂತ ಕರೆದ ಯಾರು? ಇಸ್ಕೊಳ್ತಿ ಯೋಧ. ಆದ್ರೆ ಏನ್ ಮಾಡ್ದ? ಯೇಸು ಸ್ವಾಮಿ ಹಿಡಿದುಕೊಟ್ಟು ಬಿಟ್ಟ. ಹಾಗೆ ನಾವು ಕೂಡ ಲೋಕವನ್ನು ಜಯಿಸಬೇಕು. ಆದ್ರೆ ಇಸ್ಕೊಳ್ತ ಯೋಧನ ತರ ತುಂಬಾ ಜನ ಇರ್ತಾರೆ. ಅವರಿಂದ ನಾವು ಪಾರಾಗಿ ನಮ್ಮ ಗುರಿ ಏನು? ದೇವರ ನಿರೀಕ್ಷೆ, ಭರವಸೆ, ಪರಲೋಕವನ್ನ ಸೇರ್ಬೇಕು. ಅದೊಂದೇ ನಮ್ಮ ಗುರಿ ಇರಬೇಕು. ಆನಂತರ ದೇವರನ್ನು ಎಲ್ಲ ನೋಡ್ಕೊಳ್ತಾರೆ. ನಮ್ಮ ಕಷ್ಟ, ಸಮಸ್ಯೆ, ಹೋರಾಟ ಎಲ್ಲವನ್ನ ಒಂದೊಂದೊಂದು ಬಗೆಹರಿಸ್ತಾರೆ. ಬಟ್ ನಾವು ದೇವರ ಒಂದು ಪ್ರಸನ್ನತೆಯಲ್ಲಿ ಲೋಕವನ್ನ ಜಯಿಸುವ ರೀತಿಯಲ್ಲಿ ಇರಬೇಕು. ಅಥವಾ ಪಾಪವನ್ನ ಜಯಿಸುವುದು ಹೇಗೆ? ಇವತ್ತಿನ ಒಂದು ಪ್ರಸಂಗ ಭಾಗ, ಲೋಕವನ್ನು ಜಯಿಸುವುದು ಹೇಗೆ ಅಥವಾ ಪಾಪವನ್ನು ಜಯಿಸುವುದು ಹೇಗೆ. ಕೆಲವರು ಪಾಪದಲ್ಲಿ ಬಿದ್ದ ನಂತರ ಎದ್ದು ಬರಕೆ ಆಗೋದಿಲ್ಲ, ಪಾಪದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಅಪ್ಪ ದೇವರೇ, ನಾನು ಹೇಗೆ ಸ್ತುತಿಸ್ಲಿ, ಹೇಗೆ ಪ್ರಾರ್ಥಿಸ್ಲಿ, ಹೇಗೆ ಆರಾಧನೆ ಮಾಡಲಿ, ನಾನು ಪಾಪ ಮಾಡ್ಬಿಟ್ಟಿದ್ದೇನೆ, ನಾನು ಅವ್ರಿಗೆ ಮೋಸ ಮಾಡ್ಬಿಟ್ಟಿದ್ದೇನೆ, ಒಡೆದು ಬಿಟ್ಟಿದ್ದೇನೆ, ಅವ್ರಿಗೆ ಬೈದು ಬಿಟ್ಟಿದ್ದೇನೆ, ನಾನಿನ್ನ ಹೇಗೆ ನಾನಿನ್ನ ಬಂದು ನಾನು ಆರಾಧಿಸ್ಲಿ ಅಂತ ಕೆಲವರು ಮನಸ್ಸಲ್ಲಿ ಅನ್ಕೊಂಡ್ಬಿಡ್ತಾರೆ. ತುಂಬಾ ಜನ, ಕೆಲವರಲ್ಲ, ಎಲ್ಲರೂ ಕೂಡ ಪಾಪ ಮಾಡಿದಂತ ವ್ಯಕ್ತಿಗೆ ದೇವರ ಬಳಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಬರ್ಬೋದು, ಆದ್ರೆ ಸಂಪೂರ್ಣವಾಗಿ ತನ್ನ ಮನಸ್ಸನ್ನ, ಹೃದಯನ, ಪ್ರಾಣವನ್ನ ದೇವರಿಗೆ ಒಪ್ಪಿಸ್ಕೊಡಕ್ ಸಾಧ್ಯನೇ ಇಲ್ಲ. ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಕೆಲವರು ನಂಬ್ತಾ ಇಲ್ಲ. ದೇವರ ಸ್ತೋತ್ರ. ಎಲ್ಲರೂ ಇಲ್ಲೇ ಇದ್ದೀರಾ? ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಕೆಲವೊಬ್ರು ಇಲ್ಲೇ ಇದ್ದು ಬಿಟ್ಟು ಮನಸ್ಸಲ್ಲಿ ಇರ್ತದೆ ಗೊತ್ತಾ, ಆಚೆಗಡೆ ಇರ್ತದೆ. ಇವತ್ತು ನಾವು ಬಿರಿಯಾನಿ ಮಾಡ್ಕೋಬೇಕು, ಇವತ್ತು ಆರಾಧನೆ ಇದೆ, ನಮ್ಮ ಯಜಮಾನ್ರು ಅದನ್ನ ತಗೋಬಾ ಇದನ್ನ ತಗೋಬಾ ಅಂತ ಅಂದಿದ್ರು, ಸಖತ್ತಾಗಿ ಕಬಾಬ್ ಮಾಡ್ಬೇಕು, ಬಿರಿಯಾನಿ ಮಾಡ್ಬೇಕು, ತಿನ್ಬೇಕು, ಏನೋ ಅಲ್ಲಿಂದ ಸುತ್ತಾಡ್ಬೇಕಂತ ಮನಸ್ಸಲ್ಲಿ ಇರ್ತದೆ. ದಯಮಾಡಿ ಅದನ್ನೆಲ್ಲ ಮಾಡ್ತೀವಿ. ಆನಂತರ ದೇವರ ಆರಾಧನೆ ಮುಗಿದ ನಂತರ, ದೇವರ ಸಂದೇಶ ವಾಕ್ಯ ಮುಗಿದ ನಂತರ ಹೋಗಿ ಮೃಷ್ಟಾನ್ನ ಭೋಜನ ಮಾಡ್ಕೊಂತೀವಿ. ಬಟ್ ಇವಾಗ ಮೃಷ್ಟಾನ್ನ ಭೋಜನ ಏನು? ಮನ್ನ. ದೇವರು ಕೊಡುವಂತ ಮನ್ನ ಯಾವ್ದ್ರಿ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕೆಲವೊಂದು ಸಮಯದಲ್ಲಿ ಸೈತಾನ ಏನ್ ಮಾಡ್ತಾನಪ್ಪ ಅಂದ್ರೆ, ಅನೇಕ ರೀತಿಯ ಕುತಂತ್ರಗಳನ್ನ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ ಅಂದ್ರೆ, ಜೀವವುಳ್ಳ ವಾಕ್ಯವು ಅನೇಕ ಜನರಿಗೆ ಹೋಗದಂತೆ, ಅವ್ರು ಕೇಳಿಸ್ಕೋಬೇಕಂತ ಆಸಕ್ತಿ ಇರ್ತದೆ, ಆದ್ರೆ ಅವ್ರು ಕೇಳದಂತೆ ಮಾಡಿಬಿಡ್ತಾನಂತೆ. ನಾವು ದೇವರ ವಾಕ್ಯ ನೋಡ್ತೇವೆ, ಇವರು ಸತ್ಯವನ್ನ ತಿಳ್ಕೋಬಾರ್ದು, ದೇವರ ಬಳಿಗೆ ಬರಬಾರ್ದು. ಅದಕ್ಕೆ ಏನ್ ಮಾಡ್ತಾನೆ? ಅವರ ಕಣ್ಣುಗಳಿದ್ದರು ಕುರುಡರಾಗಿ ಮಾಡ್ಬಿಡ್ತಾನೆ, ಕಿವಿದರು ಕಿವುಡರಾಗಿ ಮಾಡ್ಬಿಡ್ತಾನೆ. ಅದಕ್ಕೆ ನಾವು ಯಾವತ್ತೂ ಕುರುಡರಾಗೋದು ಬೇಡ, ಮತ್ತೆ ಕಿವುಡರಾಗೋದು ಬೇಡ. ನಮಗೆ ಕಿವಿಲಿ ಇದಾವೆ, ಕಣ್ಣು ಇದಾವೆ. ದೇವರು ಅಂದ ಚಂದವಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ಆತನ ಸ್ವಾರ್ಥದಲ್ಲಿ. ಸೊ ದೇವರ ವಾಕ್ಯವನ್ನ ಕೇಳೋಣ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಿ. ಈಗಾಗಲೇ ನಾನು ಸಹೋದರ ಓದಂತ ಕೀರ್ತನೆ ಭಾಗ 27 1ನೇ ವಚನ. ಯೆಹೋವನು ನನಗೆ ಬೆಳಕು,
ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು ಅಂತ. ಇಲ್ಲಿ ದಾವೀದನು ಅದ್ರ ಮೇಲಿಂದ ಯಾರಾದ್ರೂ ಓದ್ತೀರಾ? ಆಮೇಲೆ ಹಲ್ಲೆಲೂಯಾ. ಗಂಡಾಂತರದಲ್ಲಿ ಭಕ್ತನು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ನನಗೆ ಗಂಡಾಂತರ ಬಂದಿದೆ, ನನಗೆ ಸಮಸ್ಯೆ ಬಂದಿದೆ, ಹೋರಾಟ ಬಂದಿದೆ, ನನಗೆ ಎಲ್ಲ ಮುಗಿದೋಯ್ತು ಅಂತ ಅನ್ಕೊಳ್ತಾ ಇದ್ದೇನೆ. ಆದ್ರೆ ಒಂದು ನಿರೀಕ್ಷೆ ಇದೆ, ಯಾರ ಮೇಲೆ? ದೇವರ ಮೇಲೆ ಇದೆ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ನನಗೆ ಯಾರು ಮೋಸ ಮಾಡ್ತಾರೆ, ಯಾರನ್ನು ವಂಚಿಸ್ತಾರೆ, ಯಾರು ನನ್ನ ಅವಮಾನಗೊಳ್ಳುತ್ತಾರೆ, ನಾನು ಭಯ ಪಡೋದಿಲ್ಲ. ಯಾಕೆ ಹೇಳ್ರಿ? ದೇವರು ನನ್ನ ಜೊತೆ ಇದ್ದಾರೆ, ದೇವರೇ ನನ್ನ ಬೆಳಕು, ಆದ್ರೆ ನನ್ನ ರಕ್ಷಕನು. ಇದನ್ನ ಯಾರಿಗೆ ಭಯ ಪಡಬೇಕು? ಎಂತ ಸೈನ್ಯಗಳು ಬರಲಿ, ಎಂತ ಕೊರೋನಾ ಸೈನ್ಯಗಳು ಬರಲಿ, ಅಥವಾ ದುರಾತ್ಮನ ಸೈನ್ಯಗಳು ಬಂದು ಕೂಡ ನಮ್ಮನ್ನ ಮುತ್ತಿಕೊಂಡು ಕೂಡ ನಮ್ಗೆ ಯಾವ ಭಯವಿಲ್ಲ. ಯಾಕೆ ಹೇಳ್ರಿ? ದೇವರು ನಮ್ಮ ಬಳಿ ಇದ್ದಾರೆ. ಈ ಒಂದು ನಂಬಿಕೆ ನಮ್ಮಲ್ಲಿ ಇರ್ಬೇಕು. ನಾವು ಎಷ್ಟೋ ಜನ ಅಂದ್ರೆ ಎಲ್ಲರೂ ಏನ್ ಮಾಡ್ತೀವಿ ಅಂದ್ರೆ, ಕೆಲವು ಸಮಯದಲ್ಲಿ ಕೂತು ಹೋಗ್ಬಿಡ್ತೇವೆ. ಓ ಯಪ್ಪ, ಈ ಹೋರಾಟ, ಆಕ್ಚುಲಿ ಹೋರಾಟ ಅಂದ್ರೆ ನೀವು ಯುದ್ಧಕ್ಕೆ ಬರೋದಿಲ್ಲ. ಯುದ್ಧಗಳ ಉಪಾಯದಲ್ಲಿ ಸೈತಾನ ಏನಪ್ಪಾ ಅಂದ್ರೆ ಅನೇಕ ಆಲೋಚನೆಗಳನ್ನ, ಸಂಗತಿಗಳನ್ನ, ಕಾರ್ಯಗಳನ್ನ ನಿಮ್ಮಲ್ಲಿ ತಂದು ಬಿಡ್ತಾನೆ. ಆ ತಂದಾಗ ಮುಗಿದೋಯ್ತು ಅಂತ ಅನ್ಕೊಳ್ಬಾರ್ದು. ನಾವು ದೇವ್ರ ಮುಂದೆ ವಚನ ಮಾಡೋದಮ್ಮ. ಆಮೆನ್, ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಬಹಳ ಸ್ಪಷ್ಟವಾಗಿ ಪ್ರಿಯಪಡಿಸ್ತಾ ಇದೆ. ನಾವು ಯಾಕೆ ಭಯ ಪಡಬೇಕು? ಎಂತ ವೈದ್ಯ ಸೈನ್ಯಗಳು ನಮ್ಮನ್ನು ಮುತ್ತಿಕೊಂಡ್ರು ಕೂಡ, ಎಂತ ದುಷ್ಟರು ನಮ್ಮನ್ನ ನಾಶ ಪಡಿಸ್ಬೇಕಂತ ಬಂದ್ರು ಕೂಡ ನಾವು ಎದುರಬಾರ್ದಂತೆ. ಯಾಕಂದ್ರೆ ದೇವರು ನಮ್ಮ ಜೊತೆ ಇದೆ, ನಾನು ಭಯ ಪಡೋದಿಲ್ಲ. ಒಂದು ಹಾಡ ಹಾಡ್ತೇವೆ ನೋಡ್ರಿ, ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಆಮೆನ್. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು. ಆಮೇಲೆ ಹಲ್ಲೆಲೂಯಾ. ಇಷ್ಟು ಹೋರಾಟಗಳು ಬಂದರೂ ಕೂಡ ನಮ್ಮ ಕಡೆ ಏನಿದೆ? ಒಂದು ಪ್ರಾರ್ಥನೆ ಇದೆ. ಆ ಯೇಸು ನಮ್ಮ ಜೊತೆ ಇದ್ದಾನೆ. ನಾವು ಯಾಕೆ ಭಯ ಪಡ್ಬೇಕ್ರಿ? ಭಯ ಪಡಬೇಡ, ಧೈರ್ಯವಾಗಿರುವಂತೆ. ಹಲ್ಲೆಲೂಯಾ. ನೋಡ್ರಿ, ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ಬೇಕಾದ್ರೆ ಯೌವನಸ್ಥರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಎಷ್ಟು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅಂದ್ರೆ, ತಂದೆ ಹೊಡೆದು ಬಡಿದು ಕುಟ್ಕೋ ಮಗನೇ ಎದ್ದು ಹೋಗ್ಬೇಡ, ತಾಯಿಯ ಮುಖಕ್ಕೆ ಉಗಿದು ಒಬ್ಬರಿಗೆ ಹಾಕಿದ್ರು ಕೂಡ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಯಾಕೆ? ಪ್ರಶ್ನೆ ಮಾಡ್ಕೊಂಡ್ರ ಕಾರಣ ಏನಪ್ಪಾ ಅಂದ್ರೆ ಅವ್ರ ತಂದೆ ತಾಯಿಗಳೇ ಬೇಸರಾಗ್ಬೇಕು. ಯಾಕಂದ್ರೆ ಒಬ್ಬ ತಂದೆ ಮಗನನ್ನ ದಂಡಿಸದೇ ಇದ್ರೆ ಆತನ ವೈರಿ ಅಂತೆ ದೇವ್ರ ವಾಕ್ಯ ಹೇಳ್ತದೆ. ಒಬ್ಬ ತಂದೆ ಮಗನನ್ನ ದಂಡಿಸದೇ ಇದ್ರೆ ಆತನ ವೈರಿ ಅಂತೆ. ಅಂದ್ರೆ ನಾನು ಹೊಡೆದು ಪಡೆದು ಅಂತಲ್ಲ, ಹೊಡಿಬೇಕು, ಅಂದ್ರೆ ಸ್ವಲ್ಪ ಹೊಡಿಬೇಕು. ಆದ್ರೆ ಮಾತಿನ ಪೆಟ್ಟಿದೆ ನೋಡ್ರಿ, ಅದು ಅವರು ಹೃದಯ ಒಳಗಡೆ ಹೋಗ್ಬೇಕು. ಆ ರೀತಿ ಮಾತನಾಡಬೇಕು. ಯೌವನಸ್ಥರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಸುತ್ತಮುತ್ತಲ ವಾತಾವರಣನೋ, ಅವ್ರ ಫ್ರೆಂಡ್ ಸರ್ಕಲ್ ಅಥವಾ ಅವ್ರ ಬಂಧು ಮಿತ್ರರು, ಅವ್ರ ಸಂಬಂಧಿಕರು ಗೊತ್ತಿಲ್ಲ, ಬಟ್ ಟೋಟಲ್ ಏನಪ್ಪಾ ಅಂದ್ರೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಆಕರ್ಷಣೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಕಣ್ಣಿಗೆ ಕಾಣಿದೆಲ್ಲ ಸೂಪರ್, ಅವ್ರು ಮಾಡೋ ಕೆಲಸ ಎಲ್ಲ ಸೂಪರ್. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅದನ್ನೇ ಜಾಸ್ತಿ ಪ್ರೀತಿಸ್ತಾ ಇದ್ದಾರೆ. ಕೆಲವೊಂದ್ಸರಿ ನಾವು ಮೊನ್ನೆ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ವಾರ್ತೆಯನ್ನು ನೋಡಿದೆ. ವಿಡಿಯೋ ಅಂದ್ರೆ ನೀವು ತಪ್ಪಿಕೊಳ್ಳಬೇಡಿ. ವಾರ್ತೆ ಅಂದ್ರೆ ಏನಾದ್ರು ನ್ಯೂಸ್ ಅಥವಾ ಏನಾದ್ರು ವಿಶೇಷವಾಗಿ ಏನು ಅಂತಂದ್ರೆ ಅದನ್ನೆಲ್ಲ ನೋಡ್ತಾ ಇರ್ತೇವೆ. ಆ ಸಂದೇಶದಲ್ಲಿ ಮಗ ಫೋನ್ ಹಿಡ್ಕೊಂಡು ಗೇಮ್ ಆಡ್ತಾ ಇದ್ದಂತೆ. ಗೇಮ್ ಆಡ್ಬೇಕಾದ್ರೆ ಅವರೊಬ್ಬ ಸಹೋದರಿ ಅಪ್ಪಗೆ ಅಮ್ಮಗೆ ಹೇಳಿ, ಇಲ್ಲ ಇವ್ ಬರೀ ಗೇಮ್ ಆಡ್ತಾ ಇದ್ದಾನೆ, ಇವನ್ಗೆ ನೆಟ್ ಪ್ಯಾಕ್ ಹಾಕೋಬೇಡ, ಫೋನ್ ಇಸ್ಕೊಂಡ್ಬಿಡೋಣ ಅಂತ ಬಾಯಿ ಮಾಡ್ತಾ ಇದ್ದಾರಂತೆ. ಇದಕ್ಕೆ ಸಿಕ್ಕಾಪಡಿ ಕೋಪ ಬಂತಂತೆ. ಹುಡುಗನಿಗೆ ಕೋಪ ಬಂದು ಏನ್ ಮಾಡ್ತಾ ಗೊತ್ತಾ? ತಂದೆನ ಸಿಸ್ಟರ್ನ ಕೊಂದ್ಬಿಟ್ಟ, ಒಂದು ಸಾಮಾನ್ಯ ಒಂದು ಫೋನ್ಗೋಸ್ಕರ. ಆ ಚಟ ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೋಡ್ರಿ ಅವರು. ಈ ಗೇಮ್ ಆಡೋದು ದುರಭ್ಯಾಸ. ಅದು ನಾ ಹೇಳ್ತೀನಿ ಯೌವನಸ್ಥರಿಗೆ, ದಯವಿಟ್ಟು ಗೇಮ್ಗಳು, ಈ ಫೋನ್ಗಳು
ಪೋರ್ನೋಗ್ರಾಫಿ ಇದ್ರಿಗಿಂತ ಯಾರು ದೂರ ಇರ್ತಾರೆ ನೋಡ್ರಿ, ಅವ್ರು ನಿಜವಾಗ್ಲೂ ನಿಜ ಹೇಳ್ತೇನೆ, ಬಹುಶಃ ಜೀವನದಲ್ಲಿ ಅದ್ಭುತವಾಗಿ ಹೊರ ಹೋಗ್ತಾರೆ. ತಂದೆ ತಾಯಿ ಮಾತನ್ನು ಕೇಳಬೇಕು. ತಂದೆ ತಾಯಿ ಮಾತು ಕೇಳಿದಿಲ್ಲ. ಈಗ ಆ ಸಿಸ್ಟರ್, ಆ ಸಹೋದರಿ ಏನಂತ ಹೇಳ್ತಾರೆ, ಅಪ್ಪ ಇವ್ನು ಏನ್ ಮಾಡ್ತಾ ಇದ್ದಾನೆ, ದಿನಾಳು ಗೇಮ್ ಮಾಡ್ತಾ ಇದ್ದಾನೆ, ನೆಟ್ ಖಾಲಿ ಆದ್ರೂ ಕೂಡ ನೆಟ್ ಪ್ಯಾಕ್ ಹಾಕ್ಸ್ಕೊಳ್ಳೋದಂತೆ. ಕೊನೆಗೆ ಆ ಸಿಸ್ಟರ್ ಕಂಪ್ಲೇಂಟ್ ಕೊಟ್ಟಾಗ ಆ ಸಿಸ್ಟರ್ನು ಕೊಂದ, ತಂದೆನೂ ಕೊಂದ. ಯಾಕೆ ಈಗ ವ್ಯವಸ್ಥೆ ಯಾಕೆ ಮೊಬೈಲ್ ಗೇಮ್ಸ್ ಅಂತ ಹೋಗ್ತಾ ಇದ್ದಾರೆ? ನಾನು ಒಂದು ಪ್ರಶ್ನೆ ಮಾಡ್ಕೊಳ್ತೇನೆ, ನಾನು ಒಂದು ಸಾಕ್ಷಿ ಹೇಳ್ತೇನೆ, ದಯವಿಟ್ಟು ಯಾರು ಬೇಜಾರು ತಿಳ್ಕೊಬೇಡ್ರಿ. ದೇವರು ಮಾಡಿದಂತ ಸಾಕ್ಷಿ ತುಂಬಾ ಇದೆ, ಹೌದಾ? ನಾನು ಹೀಗಾಗಿ ಬದಿ ಕೂದಿರೋ ಅಂದ್ರೆ ಅದನ್ನ ಕೃಪೆ ಆಗಿದೆ. ನಾನು ಫಸ್ಟ್ PUC ಇರ್ಬೇಕಾದ್ರೆ ತುಂಬಾ ಕೋಪಿಷ್ಟ. ಯಾವ ರೀತಿ ಕೋಪಿಷ್ಟ ಅಂದ್ರೆ, ಯಾರಾದ್ರೂ ನನಗೆ ಲೇ ಅಂದ್ರೆ ಹೋಗಿ ಹೊರಡ್ಬಿಡ್ತಿದ್ದೆ. ಲೇ ಅಂದ್ರೆ ಸಾಕು ಹೋಗಿ ಹೊರಡ್ಬಿಡ್ತಿದ್ದೆ. ಅಷ್ಟು ಏನಪ್ಪಾ ಅಂದ್ರೆ ಕೋಪಿಷ್ಟ, ತುಂಬಾ ಕೋಪ. ಮತ್ತೆ ನಾನು ಗ್ಯಾಂಗ್ ಇತ್ತು ಗೊತ್ತಿದ್ದೇನ್ರಿ, ತುಂಬಾ ದುಷ್ಟರು. ಸಿಗರೇಟ್ ಸೇರ್ತಿದ್ರು, ಡ್ರಿಂಕ್ ಮಾಡ್ತಿದ್ರು, ಎಲ್ಲರೂ ಚುಡಾಯಿಸ್ತಿದ್ರು, ಎಲ್ಲರಿಗೆ ಅವಮಾನ ಪಡಿಸ್ತಿದ್ರು. ಆ ಒಂದು ಮೂಮೆಂಟ್ ಅಲ್ಲಿ ನಾನು ಕೂಡ RSS ಪ್ರೆಸಿಡೆಂಟ್ ದಳದಲ್ಲಿ ಇದ್ದೇನೆ. ನಿಮ್ಗೆ ಅರ್ಥ ಆಗುತ್ತೆ ಸಂಘಟನೆ ಅಂದ್ರೆ ಹೇಗಿರ್ತಾರೆ ಅಂತ. ನಾವು ಎಂತವ್ರು ಅಂದ್ರೆ ಒಡಿ ಬಡಿ ಅಂದ್ರೆ ಸೈ, ಯಾರು ಹೊಡಿಬೇಕಾ ಹೋಗಿ ಹೊರಡ್ಬಿಟ್ಟಿದ್ವಿ. ಇಲ್ಲ ಇವಾಗ ಈಗ ಆಗಿದೆ, ಮುಂಚೆ ಒಂದ್ ಸ್ವಲ್ಪ ದಪ್ಪ ಡೊಮ್ಮ ಇದೆ. ಅಲ್ಲೆಲ್ಲ ಯಾಕಂದ್ರೆ ದೇವರನ್ನ ನಂಬಿ ಸತ್ಯವನ್ನು ತಿಳ್ಕೊಂಡಾಗ ಅವೆಲ್ಲ ಕೃತ್ಯಗಳಿಂದ ನಾವು ಹೊರ ಹೋಗಿರ್ತೇವೆ. ದೇವ್ರು ನಂಬಿದಾಗ ಶೋಧನೆಯನ್ನು ತಪ್ಪಿಸ್ಲಿಲ್ರಿ. ಶೋಧನೆ ಒಂದರಿಂದ ಒಂದು ಮತ್ತೆ ಮತ್ತೆ ಬರ್ತಾ ಇತ್ತು. ಏನ್ ಗೊತ್ತಾ, ನಮ್ಮ ಫ್ರೆಂಡ್ಸು ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕಿಂಗ್ ಮಾಡ್ತಾರೆ. ಪರಿಶುದ್ಧಾತ್ಮನ ನಾವು ಹೋಗಿ ನೀವು ಒಂದ್ಸರಿ ಚೆಕ್ ಮಾಡ್ಬಿಡು, ಒಂದ್ಸರಿ ನೀನು ಪರೀಕ್ಷೆ ಮಾಡ್ಬಿಡು. ಯಾರು ದುರಾತ್ಮ ಹೇಳ್ತಾ ಇದ್ದ, ಪರಿಶುದ್ಧಾತ್ಮ ಅಲ್ಲ. ದುರಾತ್ಮ ಪ್ರೇರಣೆ ಕೊಡ್ತಾ ಇದ್ದ. ಕೆಟ್ಟದಿಗೆ ಕಾರಣ ಯಾವತ್ತು ದುರಾತ್ಮ, ಒಳ್ಳೆಯದಕ್ಕೆ ಕಾರಣ ದೇವರು. ಕೆಲವರು ಏನ್ ಅನ್ಕೊಳ್ತಾರೆ ಗೊತ್ತಾ, ಇದು ದೇವರಿಂದ ನೇಮಕ ಆಗುದು, ದೇವರು ಕೊಟ್ಟಿದ್ದ ಪರಿಸ್ಥಿತಿ, ದೇವರು ಕೊಟ್ಟಿದೆ. ಈಗ ತಪ್ಪು. ದೇವರು ಯಾವತ್ತೂ ತಪ್ಪು ಕಾರಣ ಅಲ್ಲ. ದಯವಿಟ್ಟು ಈ ಮನಸ್ಥಿತಿಯನ್ನು ತೆಗೆದುಹಾಕ್ಬಿಟ್ಟು. ಅವನ ಸಮಯದಲ್ಲಿ ನಮ್ಮ ಹುಡುಗರೆಲ್ಲ ಕುಡಿತಿದ್ರು, ಸೇರ್ತಿದ್ರು, ಕೆಲವೊಬ್ರು ಡ್ರಗ್ಸ್ ಕೂಡ ಹೊಡಿತಿದ್ರು. ನಾನು ಅದೇ ರೂಮ್ಮೇಟ್ ಅಂದ್ರೆ ಒಂದೇ ಹಾಸ್ಟೆಲ್ ಒಂದೇ ಪೀಸಲ್ಲಿ ಓದ್ತಾ ಇದ್ದೀವಿ. ಅವ್ರ ಜೊತೆ ಇದ್ರು ಕೂಡ ಒಂದು ದಿನ ಆದ್ರೆ ನಾನು ಮುಟ್ಟಿಲ್ಲ. ಯಾಕಂದ್ರೆ ನನ್ನ ಬರೀ ಸತ್ಯವೇದ ಇತ್ತು. ದಿನಾಲು ಒಂದೊಂದು ಅಧ್ಯಾಯ ಓದ್ತಿದ್ದೆ, ಧ್ಯಾನೋಕ್ತಿಗಳು ಒಂದೊಂದು ಅಧ್ಯಾಯ ಓದ್ತಿದ್ದೆ, ಕೀರ್ತನೆಗಳು 2 ಅಧ್ಯಾಯ ಓದ್ತಿದ್ದೆ. ನನಗೆ ಒಂದೇ ಒಂದು ಅನ್ಕೊಳ್ತಿದ್ದೆ, ಅಪ್ಪ ದೇವ್ರೆ, ಈ ಲೋಕದಲ್ಲಿ ಇದ್ದೇನೆ, ಆದ್ರೆ ನೀನು ವಿರುದ್ಧವಾಗಿ ನಡೀಬಾರ್ದು. ಈ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಆದ್ರೆ ನೀನು ಪಾಪವನ್ನ ಮಾಡಬಾರ್ದು, ನಾನು ಇನ್ನೊಂದ್ಸಲ ಸಿಲುಬೆಗೆ ಹಾಕ್ಬಾರ್ದು. ಏನ್ ಕೊಡ್ತೀಯೋ ಏನ್ ಬಿಡ್ತೀಯೋ ಅದ್ರಲ್ಲಿ ನಾನು ತೃಪ್ತಿವಂತೇನಪ್ಪ ದೇವ್ರೆ ಅಂತ ಅವತ್ತೇ ನಾನು ಆಜ್ಞೆ ಮಾಡಿಕೊಂಡೆ. ಅವತ್ತೇ ನನ್ನ ಜೀವಿತ ದೇವ್ರು ಒಪ್ಪಿಸ್ಕೊಂಡೆ. ನಿಜ ಹೇಳ್ತೇನ್ರಿ, ನನಗೆ ದೇವ್ರು ನಂಬೋಕ್ಕಿಂತ ಮುಂಚೆ ಮಾತನಾಡಕ್ಕೆ ಬರ್ತಿದ್ದಿಲ್ಲ. ಎಷ್ಟು ಮೌನ ಅಂದ್ರೆ, ಒಂದು ಪದ ಹೇಳ್ಬೇಕಾದ್ರೆ 5 ಸಲ ತೊದಲಿಸ್ತಿದ್ದೆ. ಹಲ್ಲೆಲೂಯಾ. ಮಾತನಾಡಕ್ಕೆ ಬರದೇ ಇರುವಂತ ವ್ಯಕ್ತಿ ನಾನು. ಅವಾಗ ನಮ್ಮ ಅತ್ತೆ ಮಾವ ನಮ್ಮ ಸಂಬಂಧಿಕರು ನನಗೆ ಏನಂತಿದ್ರು ಅಂದ್ರೆ ಎಬಡ ಅಂತಿದ್ರು. ಎಬಡ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆ ಕೈತಿ? ಎಬಡ ಅಂದ್ರೆ ಗೊತ್ತಿಲ್ಲ, ಸಾರಿ, ಆ ಹೊಸ ಪದ. ಎಬಡ ಅಂದ್ರೆ ತೊದಲ ಅಂತ ಅರ್ಥ. ತೊದಲ ಅಂದ್ರೆ ಒಂದು ಪದವನ್ನು ಉಚ್ಚಾರಣೆ ಮಾಡಕ್ ಹಾಕಿದ್ದಿಲ್ಲ. ಆಗ ನಿಜ ಹೇಳ್ತೀನಿ, ನಾನು ದೇವ್ರು ನಂಬ್ಕೊಂಡು ಆರಾಧನೆ ಮಾಡುವಂತ ಸಮಯದಲ್ಲಿ ದೇವ್ರು ನನ್ನ ಬಾಯಿನ ತುಂಬಿಸಿದ್ರು. ಹಲ್ಲೆಲೂಯಾ. ನಾನು ಎಲ್ಲಿ ಹೋಗ್ತೇನೆ, ಏನ್ ಮಾಡ್ತೇನೆ, ಎಲ್ಲ ಕೂಡ ಏನಪ್ಪ ಅಂದ್ರೆ ದೇವರೇ ನನಗೆ ಶಕ್ತಿಯನ್ನು ಕೊಟ್ಟಿದ್ದು, ದೇವರೇ ನನ್ನ ನಡೆಸಿದ್ದು. ನನ್ನ ಕುಟುಂಬಸ್ಥರು ಕೂಡ ನನ್ನ ಕೈ ಬಿಟ್ರಿ. ಅವಾಗ ಹುಚ್ಚ ಅಂತ ಬಿರಿದುಕೊಟ್ರು. ನನ್ನ ಸ್ವಂತ ಯಾರು ಅಲ್ಲ, ಬಡ ಹುಟ್ಟಿದವರೇ, ನನ್ನ ಸಂಬಂಧಿಕರೇ ಹುಚ್ಚ ಅಂತ ಬಿರಿದುಕೊಟ್ರು. ಇವ್ನು ತಲೆ ಕೆಟ್ಟಿದೆ, ಸುಮ್ಮನೆ ಧಾರವಾಡ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಅಂತ ಎಷ್ಟೋ ಜನ ಪ್ರಯಾಸ ಪಡ್ರು. ಬಟ್ ನಾನು ಅವಾಗ ಹುಚ್ಚ ಆಗಿದೆ, ಕ್ರಿಸ್ತನ್ ಹುಚ್ಚ ಆಗಿದ್ದೆ. ನನಗೆ ಕ್ರಿಸ್ತನ ಅಂದ್ರೆ ನನಗೆ ಅಷ್ಟು ಇಷ್ಟ. ಅದೇ ನಾನು ಕೆಟ್ಟು ಹೋಗುವಂತ ಸಮಯದಲ್ಲಿ ದೇವ್ರು ನಂಬ್ಕೊಂಡಿದ್ದಲ್ಲ, ಕೆಟ್ಟು ಹೋಗುವಂತ ಸಮಯದಲ್ಲಿ ದೇವರನ್ನು ಹೆಚ್ಚಿಸಿದ್ದು. ನಾನು ಇನ್ನೇನು ಪಾಪದಲ್ಲಿ ಬೀಳ್ಬೇಕು, ನಾನು ನಶಿಸಿ ಹೋಗ್ಬೇಕು ಅಂತ ಮೂಮೆಂಟ್ಗೆ ದೇವರನ್ನು ಹುಡುಕಿ ಬಂದಿದ್ದು ರಕ್ಷಿಸಿ. ಅದಕ್ಕೆ ದೇವರನ್ನ ಬಿಡಕ್ಕಾಗಲ್ಲ. ಯಾರು ಬೇಕಾದ್ರೆ ಬಿಡ್ಬೋದು ನಾವು, ತಂದೆ ತಾಯಿಗಳು ಹೋಗ್ಲಿ, ಸಂಬಂಧಿಕರು ಹೋಗ್ಲಿ, ಯಾರು ಬೇಕಾದ್ರೂ ಹೋಗ್ಲಿ, ಆದ್ರೆ ದೇವರ ಮಾತ್ರ ನಾವು ಸಾಧ್ಯ. ಹೀಗೆ ನೀವು ಕೂಡ ಏನಪ್ಪ ಅಂದ್ರೆ ದೇವರನ್ನ ಬಿಡಬಾರ್ದು. ಯವನಸ್ಥರು ಎಷ್ಟು ಜನ ಇದ್ದೀರಾ? ದಯವಿಟ್ಟು
ಯಾರು ದಿನನಿತ್ಯ ಬೈಬಲ್ ಅನ್ನು ಓದ್ತೀರ ಕೈ ಹಾಕಿ ನೋಡೋಣ. ನಾನು ಒಂದು ನಿಮ್ಗೆ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ನಾನು ನಿಮ್ಮ ಒಂದು ಬ್ರದರ್, ನಿಮ್ಮ ಒಬ್ಬ ಸಹೋದರ ಅಂತ ಅನ್ಕೊಳ್ರಿ. ನಿಮ್ಗೊಂದು ಸಜೆಷನ್ ಕೊಡ್ತೇನೆ. ದಿನನಿತ್ಯ ಎಂತ ಕಠಿಣ 24 ಅವರ್ಸ್ ಇದೆ, 24 ಗಂಟೆ ಇದೆ. 24 ಗಂಟೆಯಲ್ಲಿ ದೇವರಿಗೆ ಒಂದು ಅರ್ಧ ಗಂಟೆ ಕೊಡಿಸ್ತಾರೆ. ದಿನಾಲು ಕೀರ್ತನೆ ಒಂದು ಅಧ್ಯಾಯ, ಜ್ಞಾನಕ್ಕೆ ಒಂದು ಅಧ್ಯಾಯ, ತಪ್ಪದೆ ಎಲ್ಲರೂ ಪಾಲಿಸಿ. ನಿಜ ಹೇಳ್ತೇನೆ, ನಿಮ್ಮ ಜೀವನಗಳು ನಿಮ್ಗೆ ಯಾರು ತೂ ಅಂತ ಹೋಗಿದ್ದಾರೆ, ಯಾರು ನಿಮ್ ಜೀವನ ಹಾಕಿದ್ದಾರೆ, ಮುಂದೊಂದು ದಿನ ಬಂದು ಮಾತನಾಡಿಸ್ತಾರೆ, ನಿಮ್ಮ ಬದಲಾವಣೆ ನೋಡ್ತಾರೆ. ನಿಮ್ಗೆ ನೀವು ಸಾಕ್ಷಿ ಹೇಳ್ಬೇಡ, ಅವರೇ ಸಾಕ್ಷಿ ಹೇಳ್ಬಿಡ್ತಾರೆ. ಹಲ್ಲೆಲೂಯಾ, ದೇವರ ಸ್ತೋತ್ರವಾಗಿ. ಇವಾಗ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:1-2 ಯಾರು ನೋಡ್ತೀರ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:1-2. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರುವುದರಿಂದ ಮೇಲೆ ಇರುವುದನ್ನು ಹುಡುಕಿರಿ, ಆದ್ರಿಂದ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸಿರಿ. ಅಂದ್ರೆ ಇಲ್ಲಿ ದೇವವಾಗಿ ನಮ್ಗೆ ಏನು ಬಹು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಅಂದ್ರೆ, ಇವಾಗ ಭೂ ಸಂಬಂಧವಾದ ಭಾವಗಳು ಅಂದ್ರೆ ಏನು? ಮುಂದಿನ ವಚನ ಹೋದ್ರಿ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ದೇವವಾಗಿ ನಮ್ಮೆಲ್ಲರಿಗೂ ಮಾತನಾಡ್ತಾ ಇದೆ, ಒಬ್ಬರಿಗೆಲ್ಲ, ನನಗೂ ಕೂಡ ಮಾತನಾಡ್ತಾ ಇದೆ, ನಿಮಗೂ ಮಾತನಾಡ್ತಾ ಇದೆ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಕೂಡ ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಭೂ ಸಂಬಂಧವಾದಂತಹ ಅನೇಕ ಸಂಗತಿಗಳಿಂದ ದೂರ ಇರ್ಬೇಕು. ಏನಾದ್ರೂ ಲೋಕದ ಸಂಬಂಧಗಳಲ್ಲಿ ಏನಾದ್ರೂ ಮನಸ್ಸು ಇಟ್ಟಿದ್ದಾರೆ, ಅವುಗಳನ್ನ ಏನ್ ಮಾಡ್ರಿ, ನೀವು ಸಾಯಿಸ್ರಿ ಅಂತ ದೇವರ ವಾಕ್ಯ ಹೇಳ್ತಾರೆ. ಸಂಬಂಧವಾದವುಗಳಂದ್ರೆ ಸಣ್ಣ ವ್ಯಕ್ತಿಗಳನ್ನು ಸಾಯಿಸುವಂತಂದಿಲ್ಲ, ಸಂಗತಿಗಳನ್ನ. ಯಾವಪ್ಪ ಅಂದ್ರು? ಜಾರತ್ವ, ಬಂಡುತನ, ಕಾಮಾಭ್ರೇಷ, ದುರಾಶೆ, ವಿಗ್ರಹ ಆರಾಧನೆ, ಲೋಭ, ಮತ್ಸರ, ಮದ, ಮತ್ಸರ ವಿಸರ್ಜಿಸಬೇಕಂತ ಹೇಳಿ. ಗೊತ್ತಾಗ್ತದ್ರಿ? ಜಾರತ್ವ ಅಂದ್ರೆ ಏನ್ರಿ? ಒಂಥರ ಪಾಪ, ವ್ಯಭಿಚಾರ, ಮೋಸ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಯೌವನ ಕಾಲದಲ್ಲಿ ನಿನ್ನ ಪತ್ನಿಯ ಒಟ್ಟಿಗೆ ಸುಖವಾಗಿ ಸಂಸಾರವನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಇರುವಂತ ಪರಸ್ತ್ರೀಯನ್ನ ನೋಡುವಂತ ಏನಾದ್ರು ವಾಕ್ಯಗಳು ಹೇಳ್ತಲ್ವ? ನಿಜ ಹೇಳ್ತೀನಿ, ಹಲವು ಒಡಂಬಡಿಕೆಗಳು ಹೋದ್ರೆ ಅಲ್ಲಿ ದೇವರ ಆಜ್ಞೆಗಳು ನೋಡಿದ್ರೆ ಮೈ ಜೂಮ್ ಅಂತ. ದಶಾದಿಗಳು ಏನಿದಾವೆ? ದಶಾದಿಗಳು 20. ಆ ದಶ ಆಜ್ಞೆಗಳನ್ನ ಯಾರ ಕೈಯೂ ನಡೀತಾ ನೋಡ್ರಿ, ಅವ್ರ ಜೀವನ ಪಾವನ. ವ್ಯಭಿಚಾರ ಮಾಡಬೇಡ, ಕುಡಿಬೇಡ, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ಕೆಟ್ಟದ ಆಲೋಚನೆ ಮಾಡಬೇಡ, ನಿನ್ನ ದೇವರಿಗೆ ಮೊದಲ ಸ್ಥಾನವನ್ನು ಕೊಡು, ದೇವರನ್ನ ಆರಾಧಿಸು, ಅದರ ಸನ್ನಿಧಿಯಲ್ಲಿ ಬಾ. ಸಾಕಲ್ರಿ, ಇಷ್ಟು ನಾವು ಕೈಗಳು ನಡೆದ್ರೆ ಸಾಕು, ನಮ್ಮ ಜೀವನ ಪಾವನ ಆಗುತ್ತೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಜಾರತ್ವ, ಬಂಡುತನ, ಕಾಮ ಅಭಿಲಾಷ, ದುರಾಸೆ, ವಿಗ್ರಹ ಆರಾಧನೆ, ಲೋಭ, ಇವು ಎಲ್ಲವುಗಳನ್ನು ಏನ್ ಮಾಡ್ಬೇಕಂತೆ? ವಿಸರ್ಜಿಸ್ಬೇಕು, ಅಂದ್ರೆ ಕೈ ಬಿಟ್ಟು ಹೋಗ್ಬೇಕಂತೆ. ಸುಮ್ಮನೆ ಕೊಚ್ಕೊಳ್ಳೋದು, ನನಗೆ ಹಂಗಿದೆ ಹಿಂಗಿದೆ ಅಂತ ಏನೂ ಇಲ್ಲ. ಸುಮ್ಮನೆ ಅವ್ರು ಹಂಗಂದ್ರು ಹಿಂಗಂದ್ರು ಚಾಡಿ ಹೇಳೋದು, ಅವ್ರು ಆ ತರ ಅಂತವ್ರೆ, ಇವ್ರು ಈ ತರ ಅಂತವ್ರೆ. ಯಾಕೆ ಬೇಕಾದ್ರು ಇನ್ನೊಬ್ಬರ ಮನೆ ಸವಾಸ ನಿಮಗೆ? ಮೂರನೇ ವ್ಯಕ್ತಿ ಬಂದು ಕುಟುಂಬವನ್ನು ಹೊಡೆದು ಹಾಕೋದು ಯಾಕೆ ಬೇಕು? ಅವ್ರು ಸುಖವಾಗಿ ಇದ್ದಾರೆ, ಗಂಡ ಹೆಂಡತಿ, ಅವ್ರ ಮಕ್ಕಳೊಟ್ಟಿಗೆ ಚೆನ್ನಾಗೇ ಇದ್ದಾರೆ. ಅವ್ರಿಗೆ ಏನೋ ಕೊರತೆ ಇದ್ರು, ಏನೋ ಸಮಸ್ಯೆ ಇದ್ರು, ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿ ಇದ್ದಾರೆ. ಅವ್ರ ನೆಮ್ಮದಿನ ಯಾಕೆ ಹಾಳು ಮಾಡಕ್ ಹೋಗ್ಬೇಕು? ಅವ್ರು ಯಾಕೆ ಮೋಸ ಮಾಡ್ಬೇಕು? ಯಾಕೆ ನಿಲ್ಲಿಸಬೇಕು? ಯಾಕೆ ಅವಮಾನ ಮಾಡ್ಬೇಕು? ಈಗ ಸಭೆಯಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಸಭೆ ಎಷ್ಟೇ ಹೇಳ್ತಾ ಇಲ್ಲ ನಾನು, ತುಂಬಾ ದೇವ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸತ್ಯಗಳು ಗೊತ್ತಿದ್ದಾವೆ, ದೇವರ ವಾಕ್ಯ ನಂಬಿರ್ತಾರೆ, ಸಭೆಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಆದ್ರೆ ಬಂಡುತನ ಮಾತ್ರ ಬಿಟ್ಟು ಹೋಗಿಲ್ಲ. ಯಾಕೆ ಬಿಟ್ಟು ಹೋಗಿಲ್ಲ? ಅವ್ರು ದೇವ್ರ ವಾಕ್ಯನ ಕೇಳಲ್ವಾ? ದೇವ್ರ ವಾಕ್ಯನ ಓದಲ್ವಾ? ಸೇವಕರು ಹೇಳಂತ ಮಾತನ್ನು ಕೇಳಿಸ್ಕೊಳ್ಳಲ್ವಾ? ಈಗ ಕೇಳ್ಬಿಟ್ಟು ಈಗ ಹೋಗ್ಬಿಡೋದು. ಇವಾಗ ಏನಾಗಿದೆ ಅಂದ್ರೆ, ಒಬ್ರು ಯಾರು ಸೇವಕರು ವಾಕ್ಯವನ್ನು ಹೇಳ್ಬೇಕಾದ್ರೆ ಟಾರ್ಗೆಟ್ ಮಾಡ್ತಾರೆ. ಆ ಸೇವಕರು ನನಗೆ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ನನ್ನನ್ನು ನಿಂದಿಸಿ ಮಾತನಾಡ್ತಾ ಇದ್ದಾರೆ, ನನಗೆ ಅವಮಾನ ಮಾಡ್ತಾ ಇದ್ದಾರೆ. ಇವಾಗ ಟಾರ್ಗೆಟ್ ಬೇಡ. ಯಾಕಂದ್ರೆ ನಾವು ದೇವ್ರ ಮಕ್ಕಳು, ಯಾರು ನೋಡ್ಲಿಕ್ಕಂದ್ರೂ ಪರವಾಗಿಲ್ಲ, ದೇವರೊಬ್ರು ನೋಡ್ತಾನೆ ತಾನೆ.
ಅವ್ರು ಮಾಡಿದ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಅವ್ರು ಕೊಡಲೇಬೇಕು. ಅವ್ರಿಗೆ ತಪ್ಪಿದಲ್ಲ. ಒಂದು ದಿನ ಆ ನ್ಯಾಯಾಧಿಪತಿ ನ್ಯಾಯವನ್ನು ತೀರ್ಸಕ್ಕೆ ಬಂದಾಗ ಪ್ರತಿಯೊಂದು ಕೂಡ ಬಯಲಿಗೆ ಬರ್ತಾವಂತೆ. ಹಲ್ಲೆಲೂಯಾ. ಪ್ರತಿಯೊಂದು ಬಯಲಿಗೆ ಬರ್ತವೆ. ಇವ್ರು ಏನೋ ಕತ್ತು ಮುಚ್ಚಿ ನಾಲ್ಕು ಗೋಡೆ ಮಧ್ಯದಲ್ಲಿ ಅಥವಾ ಯಾರಿಗೂ ಗೊತ್ತಾಗೋದಿಲ್ಲ ಮೋಸ ಮಾಡಿ ವಂಚಿಸಿ ಅವರು ತಲೆಯಲ್ಲಿ ಏನೋ ತುಂಬಿದ್ರು ಕೂಡ ಮುಂದೊಂದು ದಿನ ಅದರ ಸ್ಕ್ರೀನ್ ಪ್ಲೇ ಆಗ್ತಾ ಇರುತ್ತೆ. ಹಲೋ ತಮ್ಮ ತಂಗಿ ಕೇಳಿ, ನಿನ್ನ ಕೃತ್ಯಗಳು ಇಲ್ಲೇ ಇದ್ದಾವೆ, ಸ್ಕ್ರೀನ್ ಪ್ಲೇ ಮಾತಾಡ್ತದೆ ದೇವರು. ಅವಾಗ ಅಪ್ಪ ದೇವರನ್ನ ಏನು ಮಾಡಿಲ್ಲ, ನಾನು ಸ್ವರ್ಗ ಕೊಡು. ಅಪ್ಪ ದೇವ್ರ ನಾನು ಏನು ಮಾಡ್ತೀನಿ ಅಂದ್ರೆ ನನ್ನಲ್ಲಿ ಇರುವಂತದ್ದು ಎಲ್ಲವನ್ನು ದಾನ ಮಾಡಿದೆ, ಆಸ್ತಿಯನ್ನು ಕೊಟ್ಟೆ, ನನ್ನ ಇರುವಂತಹ ಹಣವನ್ನು ಕೊಟ್ಟೆ, ದಾನ ಮಾಡಿದೆ. ಆದ್ರೆ ನೀನು ಆತ್ಮ ನಷ್ಟಪಡ್ತು, ನೀನು ಪಾಪ ಮಾಡಿದ್ವಿ. ಅವಾಗ ನಿನ್ ಪರಲೋಕ ಬೇಕಂದ್ರೆ ದೇವರು ಪರಲೋಕ ಕೊಡ್ತಾನ? ಏನ್ ಮಾಡ್ಬೇಕು? ಮೊದಲು ಇವ್ನ ಎಲ್ಲವನ್ನ ಸಾಯಿಸ್ಬೇಕು. ಏನು? ಬಂಡುತನ, ಜಾರತ್ವ, ಕಾಮ ಅಭಿಲಾಸೆ, ದುರಾಸೆ, ಹೊಟ್ಟೆ ಕಿಚ್ಚು, ಇನ್ನೊಬ್ರಿಗೆ ಮೋಸ ಮಾಡುದು, ಇನ್ನೊಬ್ರಿಗೆ ಅನ್ಯಾಯ ಮಾಡುದು, ಇನ್ನೊಬ್ರಿಗೆ ಕೆಟ್ಟದನ್ನ ಆಡೋದು, ಇವ್ರು ಮೊದಲು ಸಾಯಿಸಿ ಆ ನಂತರ ನಾವು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಇಲ್ಲೋ ಇದವೋ ಅಂತ ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಹಲ್ಲೆಲೂಯಾ. ಎಷ್ಟು ಜನ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅಂತೀರ? ಕೈ ಎತ್ತಿ. ಹಲ್ಲೆಲೂಯಾ. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅಂತ ಕೈ ಎತ್ತಿರಿ. ಅಂದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರುಗಳು ಇಲ್ವಾ? ಶಾಕಿಂಗ್. ವಾಟ್ ಅಬೌಟ್ ಸೇಯಿಂಗ್? ಹಲ್ಲೆಲೂಯಾ. ನಾವು ಎಂದು ಕ್ರಿಸ್ತನಲ್ಲಿ ಐಕ್ಯತೆ ಹೊಂದಿದ್ದೀವಿ, ಎಂದು ನಾವು ದೀಕ್ಷಾಸನ ತೆಗೆದುಕೊಂಡಿವಿ, ತಂದೆ ಮಗನ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಮುಳುಗಿ ಎದ್ದೀವಿ ನೋಡ್ರಿ, ಅವಾಗ ನಾವು ಲೋಕಕ್ಕೆ ಸಾಕ್ತಿವಿ. ನಾವು ಯಾರ ಜೊತೆ ಜೀವಿಸ್ತಾ ಇದ್ದೇವೆ? ಯೇಸು ಸ್ವಾಮಿ ಜೊತೆ ಜೀವಿಸ್ತಾ ಇದ್ದೀವಿ. ನಾವು ಜೀವಬಾಧ್ಯರ ಪಟ್ಟಿಲಿ ಇರೋ ಅಂತ ನಾವು ಇಲ್ಲಿ ಬಂದೇವಿ. ಹಲ್ಲೆಲೂಯಾ. ಗಂಡನ ಕಡೆಯಿಂದ ಹಲ್ಲೆಲೂಯಾ ರೀ. ಎಲ್ಲರೂ ನೋಡುವುದು. ದಯವಿಟ್ಟು ಅಣ್ಣಂದಿರೇ, ನನ್ನ ಹಿರಿಯರೇ, ದಯವಿಟ್ಟು ತಪ್ಪಿಸ್ಕೋಬೇಡ್ರಿ. ನಾವು ಯಾವತ್ತು ದೇವ್ರು ನಂಬಿದೆ ನೋಡ್ರಿ, ಅವತ್ತೇ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾದವು. ಯಾರು ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಕಾಣಲಿಲ್ಲವೋ ಅವರು ಎಲ್ಲಿ ನರಕದಲ್ಲಿ ನಮಗನ್ನು ಬಿದ್ದುಬಿಟ್ರಂತೆ. ಅರ್ಥ ಆಯ್ತಾ? ಅದಕ್ಕೆ ನಮ್ಮನ್ನು ನಾವು ಎಚ್ಚರಿಸ್ಕೋಬೇಕು. ಯಾರೋ ಬಂದ್ರು ಏನೋ ಹೇಳುದು ಅಂತಲ್ಲ. ನಿಮ್ಮನ್ನ ಪರಲೋಕಕ್ಕೆ ತಗೊಂಡು ಹೋಗೋದು ಚೇತನ ಅಲ್ಲ, ಮೌಲಿಕ ಅಲ್ಲ, ದೇವರ ವಾಕ್ಯ, ದೇವರ ಆಜ್ಞೆ ವಿಧಿಗಳು, ದೇವರ ಚಿತ್ತವನ್ನು ಮಾಡ್ತಾ ಇದ್ದೇವಾ? ದೇವರಿಗೆ ನಂಬಿಕೆಸ್ತಲ್ಲಿ ಇದ್ದೇವಾ? ದೇವರ ಜೊತೆ ಒಡನಾಟದಲ್ಲಿ ಇದ್ದೇವಾ? ದೇವರ ಸಹವಾಸದಲ್ಲಿ ಇದ್ದೇವಾ? ಆತನ ಆಜ್ಞೆ ವಿಧಿಗಳನ್ನು ತಪ್ಪದೆ ನಾವು ಕೈಗೊಂಡು ನಡೀತಾ ಇದ್ದೇವೆ. ಆದ್ರೆ ಒಂದು ದಿನ ಪರಲೋಕದಲ್ಲಿ ನಾವೆಲ್ಲರೂ ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಮಾತನಾಡ್ತೇವೆ, ಕೊಂಡಾಡ್ತೇವೆ, ದೇವರನ್ನ ಆರಾಧನೆ ಮಾಡ್ತೇವೆ. ನನಗೆ ಕಷ್ಟ ಆಗ್ತಾ ಇದೆ, ಈ ಲೋಕದಿಂದ, ಈ ಆಸೆಗಳಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ, ಈ ಪಾಪದಿಂದ ಹೊರಗೆ ಬರಕ್ ಆಗ್ತಿಲ್ಲ. ಅದೇ ದೇವವಾಗಿ ಹೇಳ್ತದೆ ನೋಡ್ರಿ, ರೋಮ 6:22 ಓದಿ ಯಾರಾದ್ರು. ಹಲ್ಲೆಲೂಯಾ. ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ, ನಾ ಇನ್ನೂ ಬದಲಾಗಿಲ್ಲ, ನಾ ಇನ್ನ ಪ್ರಸನ್ನತೆ ಹೊಂದ್ಕೊಂಡಿಲ್ಲ, ದೇವರ ಅಭಿಷೇಕ ಹೊಂದ್ಕೊಂಡಿಲ್ಲ, ದೇವರ ಐಕ್ಯತೆ ಇಲ್ಲ. ಯಾಕೆ? ಅಲ್ಲಿ ದೇವರ ವಾಕ್ಯ ಹೇಳ್ತಾರೆ ನೋಡ್ರಿ, ರೋಮ 6:22 ವಚನ ಓದ್ರಿ. ಹಾ 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 ಹಾ. ಆಮೇಲೆ ಹಲ್ಲೆಲೂಯಾ. ನಂಬ್ರಿ, ದೇವರ ಸ್ತೋತ್ರ. ನಿಮ್ಗೆ ಎಲ್ಲರಿಗೆ ನಿತ್ಯ ಜೀವ ಉಂಟು. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮೆಲ್ಲರ ಹೆಸರುಗಳು ದಾಖಲಾಗಿದ್ದಾವೆ. ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಸಾಕು, ಆತನು ದೇವರಾಜ್ಯವನ್ನ ಕಾಣ್ತಾನೆ, ಸೇರ್ತಾನೆ. ದೇವ ವಾಕ್ಯ ಹೇಳ್ತದೆ. ನೀವು ಸಾಸಿವೆ ಕಾಲಷ್ಟು ನಂಬಿಕೆ ಇದ್ರೆ ಅಂತ ಹೇಳ್ತಾ ಇಲ್ಲ. ಸಾಸಿವೆ ಕಾಳು ಗಿಡ ಹುಟ್ಟಿ ಮರವಾಗಿ ಅಮ್ಮರವಾಗಿ ಅದು ಫಲ ಕೊಡ್ತಂತ ದೇವವಾಗಿ ಹೇಳ್ತದೆ. ನೀವು ಆ ಉಪದಲ್ಲಿ ದೇವವಾಗಿ ಮಾತನಾಡಿದ್ದು ಸಾಸಿವೆ ಕಾಳು ಇಷ್ಟೇ ಇದೆ, ಸ್ವಲ್ಪ ನಂಬಿಕೆ ಇಡೋಣ ಅಂದ್ರೆ ನೋ. Who are you? You to go. ಅರ್ಥ ಆಯ್ತಾ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಏನ್ ಮಾಡ್ಬೇಕಂದ್ರೆ, ಈಗಲಾದರೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದರಿಂದ ಪರಿಶುದ್ಧರಾಗುವುದೇ ನಮಗೆ ಫಲ ಅಂತೆ. ಈಗಲಾದರೂ, ಹೀಗೆ ಪ್ರೆಸೆಂಟ್, ಈಗ ದೇವರು ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಈಗ ನಿಮ್ಮ ಪಾಪಗಳಿಂದ ನೀವು ಬಿಡುಗಡೆ ಹೊಂದಿ ದೇವರ ದಾಸರಾದ್ರೆ, ದೇವರು ನಾವು ಇಲ್ಲಿ ಜನರ ದಾಸರಲ್ಲ. ಅರ್ಥ ಆಯ್ತಾ?
ನಾವು ಅವ್ರ ಕೈ ಕೆಲಸ ಮಾಡ್ಬೇಕು, ಇವ್ರ ಕೈ ಕೆಲಸ ಮಾಡ್ಬೇಕು, ಸೆಕೆಂಡ್ರಿ. ಮೊದಲು ದೇವ್ರ ಕೆಲಸವನ್ನು ಮಾಡ್ಬೇಕು ನಾವು. ಹೌದಾ? ಅವ್ರಿಗೆ ಕೈ ಮುಗಿದೆ, ಇವ್ರ ಕೈ ಮುಗಿದಿಲ್ಲ, ಮೊದಲು ದೇವ್ರ ಕೈ ಮುಗಿರಿ. ದೇವ್ರಿಗೆ ಅಡ್ಡುಗಳ್ರಿ, ಈಗ ಮನುಷ್ಯರ ಅಡ್ಡುಗಳ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಅಂತ ಇದಾರಂತೆ, ಒಬ್ಬ ಸೇವಕನು, ಆತನು ಸೇವಕನಾಗಿದ್ದಾರೆ, ಆತನ ಚಿಕ್ಕ ಮಕ್ಕಳು ಆತನ ಕಾಲು ಮುಗಿತಾರಂತೆ, ಹಿರಿಯರು ಆತನ ಕಾಲು ಮುಗಿತಾರಂತೆ, ದೊಡ್ಡವರು ಆತನ ಕಾಲು ಮುಗಿತಾರಂತೆ. ಆತನ ಮುಂದೊಂದು ದಿನ ಹೋಗಿ ನರಕದಲ್ಲಿ ಬಿದ್ದು ಬಿಡ್ತಾನೆ. ಅರ್ಥ ಆಯ್ತಾ? ಯಾರ್ಯಾರು ಕಾಲು ಮುಗಿಸೋದಿಲ್ಲರಿ. ದೇವ್ರ ವಾಕ್ಯ ಹೇಳ್ತಾ ತಾನೆ, ದೇವರ ಆಜ್ಞೆ ವಿಧಿಗಳನ್ನು ಕೈಗೂ ನಡೆದು ಅದನ್ನ ಪ್ರಚಾರ ಮಾಡು. ನೀನು ನಂಬಿಕೊಂಡು ಆಜ್ಞೆಯಲ್ಲಿ ನೆಲೆಗೊಂಡು ಜನರಿಗೆ ಪ್ರಕಟಪಡಿಸಲು ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ನಾವು ಸುಳ್ಳು ಬೋಧನೆ ಹೇಳ್ತಾ ಜನರನ್ನು ವಂಚಿಸುತ್ತಾ ಅವ್ರಿಗೆ ಮೋಸ ವಂಚಿತ ಮಾತುಗಳನ್ನು ಆಡೋದು. ಲೋಕದ ಸಂಬಂಧಗಳೇ ಇದ್ದೀರಾ? ಹೌದಾ? ಟಿವಿ ನೋಡ್ತಾ ಇದ್ರೆ ಟಿವಿ ನೋಡ್ರಿ, ಫಿಲ್ಮ್ ನೋಡ್ತಾ ಇದ್ರೆ ಫಿಲ್ಮ್ ನೋಡ್ರಿ, ಕೆಟ್ಟ ಪಾಪ ಮಾಡ್ತಾ ಇದ್ರೆ ಪಾಪ ಮಾಡಿ, ನೀವು ಪಾಪ ಮಾಡಿ ಮತ್ತು ವಾಪಸ್ ಬಂದು ಪಶ್ಚಾತ್ತಾಪ ಪಡಿ ಅಂತ ಹೇಳ್ತಾರೆ. ಅದು ಸುಳ್ಳು ಬೋಧನೆ. ಯಾವುದೇ ಕಾರಣಕ್ಕೂ ಕೂಡ ಪಾಪ ಮಾಡಲೇಬಾರದು. ನೀವು ಪಾಪ ಅಂದ್ರೆ ನೀವು ಅನ್ಕೊಳ್ಬೋದು ಚಿಕ್ಕ ದೊಡ್ಡ ಪಾಪ, ಆದ್ರೆ ಒಂದ್ ಮಾತು ಹೇಳ್ತೇನೆ, ಪಾಪ ಕೊಡುವ ಸಂಬಳ ಏನು? ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನೋಡ್ಕೊಳ್ರಿ, ಪಾಪ ಕೊಡುವಂತ ಸಂಬಳ ಅಂತ. ಹಲೋ, ಹಲ್ಲೆಲೂಯಾ. ಕೆಲವು ಸರಿ ಅದು ಸೌಂಡ್ ಬಾಕ್ಸ್ ಆನ್ ಆಗೋದು ಆಫ್ ಆಗೋದು, ಆನ್ ಆಗೋದು ಆಫ್ ಆಗೋದು ಮಾಡ್ತದೆ. ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡ್ರಿ. ಬರುವಂತ ದಿನಗಳಲ್ಲಿ ನಾವು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಅದ್ಭುತವಾಗಿ ಸ್ಪೀಕರ್ಗಳು ಬರಲಿ, ಮೈಕ್ಗಳು ಬರಲಿ. ಸೊ ಎಲ್ಲ ಅದ್ಭುತವಾಗಿ ಆರಾಧನೆ ಮಾಡ್ತಾ ದೇವರ ಸಂದೇಶ ಕೇಳ್ತಾ ಸಭೆಯನ್ನ ಬರೀ ದೀಪಾಂಜಲಿ ನಗರದಲ್ಲಿ ಇಷ್ಟೇ ಅಲ್ಲ, ಬೆಂಗಳೂರಲ್ಲಿ 4 ಪ್ರಾಂತ್ಯಗಳಲ್ಲಿ ಕೂಡ ಸೇವೆ ಅದ್ಭುತವಾಗಿ ನಡೆಯುವಂತೆ ಎಲ್ಲರೂ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ರಿ. ಇವಾಗ ದೇವರ ವಾಕ್ಯ ಕಡೆ ಬನ್ನಿ. ಹಲ್ಲೆಲೂಯಾ. ಯೆಶಾಯ 43:18-19 ವಚನ ಓದ್ರಿ. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಓದ್ರಮ್ಮ. ಯೆಶಾಯ 43:18-19. ಆಮೇಲೆ ಹಲ್ಲೆಲೂಯಾ. ನೋಡ್ರಿ ನನ್ನ ಪ್ರಿಯ ಅಣ್ಣಂದಿರೆ, ತಮ್ಮಂದಿರೆ, ತಾಯಂದಿರೆ, ಚಿಕ್ಕಮ್ಮ, ದೊಡ್ಡಮ್ಮ, ಅಣ್ಣ, ತಮ್ಮ ಎಲ್ಲರೂ ದೇವ್ರ ವಾಕ್ಯ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಹಳೆ ಸಂಗತಿಗಳನ್ನ ಜ್ಞಾಪಕ ತಂದುಕೊಳ್ಳಬೇಡಿರಿ. ಅರ್ಥ ಆಯ್ತಾ? ನೀವು ಏನೋ ಮಾಡಿರ್ತೀರ. ಹಲೋ ಕೇಳಿಸ್ಕೊ. ಹಲೋ, ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ಕೇಳಿಸ್ಕೋಬೇಕು. ದಯಮಾಡಿ ಇನ್ ಮುಂದೆ ಯಾರಾದ್ರೂ ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ಅಸಭ್ಯ ವರ್ತನೆಗಳಾಗ್ಲಿ, ಸಭೆಯಿಂದ ಹೊರಗೆ ಹೋಗೋದಾಗ್ಲಿ ದಯವಿಟ್ಟು ಮಾಡಬೇಡ್ರಿ. ನಾನು ನಮ್ಮನಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ತಿಳಿಯಪಡಿಸ್ತಾ ಇದೆ, ನಿಮ್ಮ ಹಳೆ ಸಂಗತಿಗಳನ್ನ ಜ್ಞಾಪಕ ತಂದುಕೊಳ್ಳಬೇಡಿರಿ. ಯಾಕೆ? ಅವೇ ನಿಮ್ಮನ್ನ ಏನಪ್ಪಾ ಅಂದ್ರೆ ಪಾಪದಲ್ಲಿ ಸಿಕ್ಕಿಸ್ತಾವೆ. ಓ ನಾ ಹಂಗ್ ಮಾಡ್ತಿದ್ದೆ, ಇನ್ನೊಂದ್ಸರಿ ಮಾಡಿದ್ರೆ. ಓ ನಾ ಕುಡಿತಿದ್ದೆ, ಇನ್ನೊಂದ್ಸರಿ ಕುಡಿದ್ರೆ. ಓ ನಾನು ಅಲ್ಲಿಗೆ ಹೋಗ್ತಿದ್ದೆ, ಇನ್ನೊಂದ್ಸರಿ ಹೋಗಿ ಬಂದ್ರೆ. ಇವೇ ಹಳೆ ಸಂಗತಿಗಳು ನಿಮ್ಗೆ ಏನ್ ಮಾಡ್ತವೆ? ಪಾಪದಲ್ಲಿ ಸಿಗಿಸಿ ನಿಮ್ಮನ್ನು ಇನ್ನೊಂದು ಸ್ವಲ್ಪ ದೇವರಿಂದ ಬರು ಮಾಡ್ಬಿಡ್ತವೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹಳೆ ಸಂಗತಿಗಳನ್ನು ನೀವು ಜ್ಞಾಪಕ ತಂದುಕೊಳ್ಳಬೇಡ್ರಿ. ನೂತನ ಸ್ವಭಾವ, ನೂತನ ಮನಸ್ಸನ್ನು ನಿಮ್ಮಲ್ಲಿ ಇರಲಿ. ದೇವರು ನಿಮ್ಮಲ್ಲಿ ಹೊಸ ಕಾರ್ಯವನ್ನ ಮಾಡಕ್ಕೆ ಶಕ್ತರಾಗಿದ್ದಾರೆ. ನಂಬುವವರೆಲ್ಲರೂ ಆಮೀನ್ ಅಂದ್ರೆ ಆಮೀನ್. ಹಲ್ಲೆಲೂಯಾ. ನೋಡ್ರಿ, ನಾವು ಕಷ್ಟ, ಸಮಸ್ಯೆ, ಹೋರಾಟ ಅಂತ ಬಂದಾಗ ದೇವರನ್ನ ಕೆಲವೊಬ್ರು ದ್ವೇಷಿಸ್ತಾರೆ. ದೇವರು ದ್ವೇಷಿಸೋದು ಯಾವ ರೀತಿ ಅಂದ್ರೆ, ಈಗ ನಮ್ಮ ಅಪ್ಪ ನಮ್ಗೆ ಏನಾದ್ರೆ ನಮ್ಮ ಅಪ್ಪನ ಬೈತಿದ್ದೆ, ನೀ ಹಂಗ್ಯಾಕ್ ಮಾಡ್ದಿ. ನಮ್ಮ ಅವನು ಬೈತಿದೆ, ನೀ ಯಾಕೆ ನನ್ಗೆ ಆತರ ಅಂದಿ. ಸೊ ದ್ವೇಷಿಸೋದು ಸರಿ ಸಾಮಾನ್ಯ. ಆದ್ರೆ ದೇವರನ್ನು ಕೂಡ ಸಮ್ಟೈಮ್ಸ್ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಗುಣಗುಡ್ತೇವೆ. ನಮ್ಗೆ ಯಾವ ರೀತಿ ಅಂದ್ರೆ ದ್ವೇಷಿಸುವಲ್ಲ, ಗುಣಗುಡ್ತೇವೆ. ಯಾವ ರೀತಿ ಅಂದ್ರೆ, ಯಾಕಪ್ಪ ದೇವರೇ ನಮ್ಮ ಜೀವನದಲ್ಲಿ ಈ ತರ ಮಾಡಿದೆ, ಯಾಕೆ ಈ ಕಷ್ಟ ತಂದೆ, ಯಾಕೆ ಈ ಹೋರಾಟ ತಂದೆ, ಯಾಕೆ ಈ ಶೋಧನೆಯನ್ನು ತಂದೆ, ಈ ತರ ಪ್ರಶ್ನೆಯನ್ನ ಮಾಡ್ತೇವೆ. ಹೌದಾ? ಎಲ್ಲರೂ ಮಾಡಿರ್ತಾನೆ, ಎಲ್ಲರೂ ಮಾಡ್ತಾರೆ. ನಾವು ಮಾಡ್ತೇವೆ, ಪಾಸ್ಟರ್ನವರು ಮಾಡ್ತಾರೆ, ಅಕ್ಕವರು ಮಾಡ್ತಾರೆ, ಅಮ್ಮವರು ಮಾಡ್ತಾರೆ, ಅಣ್ಣವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದ್ರೆ ಇಲ್ಲಿ ದೇವವಾಗಿ ನಮ್ಗೆ ಏನ್ ತಿಳಿಯಪಡಿಸ್ತದೆ ಗೊತ್ತಾ? ದೇವರನ್ನ ಪ್ರಶ್ನೆ ಮಾಡ್ರಿ, ಆದ್ರೆ ಆ ಪ್ರಶ್ನೆ ದೇವರ ಮೆಚ್ಚುಗೆಯಲ್ಲಿ ಇರ್ಬೇಕು. ದೇವರ ಚಿತ್ತಾನುಸಾರವಾಗಿ ನೀವು ಏನಾದ್ರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುತ್ತದೆ ದೇವರು ಕೇಳ್ತದೆ. ಹೌದಾ? ದೇವರ ಚಿತ್ತಾನುಸಾರವಾಗಿ ನಾವು ಬೇಡಬೇಕು. ಹಲೋ ತಮ್ಮ, ಏನ್ ಹೇಳ್ತಾ ಇದ್ದ? ಇದೇ ನಾವು ಬಡ ಅಂತ ದೇವರ ವಾಕ್ಯನ ಸರಿಯಾಗಿ ಕೇಳಿಸ್ಕೋಬೇಕು. ನಾನು ನೋಡ್ತಾ ಇದ್ದೆ, ನಾನು ಈ ಫಸ್ಟ್ ಟೈಮ್ ಅಂದ್ರೆ ನಾನು ನೋಡ್ತಾ ಇದ್ದು, ನಾನು ಮುಂಚೆಯಿಂದ ಬರ್ಬೇಕಾದ್ರೂ ಕೂಡ ಒಬ್ಬರು ಕೂಡ ಗಮನ ಕೊಡ್ತಾ ಇಲ್ಲ. ನಾನು ಸುಮ್ಮನೆ ನಮ್ಮ ಪಾಸ್ಟರ್ ಎಚ್ಚರಿಸ್ತಾರೆ, ನಮ್ಮ ಅತ್ತೆಯವರು ಎಚ್ಚರಿಸ್ತಾರೆ, ನಮ್ಮ ಹಿರಿಯರು ಎಚ್ಚರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾರು ಕೂಡ ಒಬ್ಬರಿಗೊಬ್ಬರು ಎಚ್ಚರಿಸ್ತಾ ಇಲ್ಲ. ದಯವಿಟ್ಟು
ಸಭೆ ಅಂದಾಗ ಸಂಡೇ ಸ್ಕೂಲ್ ಮತ್ತು ಬಂದು ಕೂತ್ಕೊಳ್ತಾರೆ. ನೀವು ಯವನಸ್ಥರು ಗಮನ ಇಟ್ಟು ಕೇಳಬೇಕು. ನೀವು ಗಮನ ಇಟ್ಟು ಕೇಳದೆ ಇದ್ದಾಗನೇ ನೀವು ಏನ್ ಮಾಡೋದು ಗೊತ್ತಾ? ಇಲ್ಲ ಬಿಡು, ನಮ್ಮ ಅಕ್ಕ ಹೇಳ್ತಾರೆ, ನಮ್ಮ ಅಣ್ಣ ಹೇಳ್ತಾರೆ, ನಮ್ಮ ಸೇವಕರು ಬರ್ತಾರೆ ಒಂದು ತಾಸು ಏನೋ ಮಾತಾಡಿ ಹೋಗ್ಬಿಡ್ತಾರೆ. ಹೋದ ನಂತರ ನಮ್ಮ ಹಳೆ ಜೀವನ ಸ್ಟಾರ್ಟ್ ಬಾರ್ಬೇಕು ಹೋಗೋಣ ಅಷ್ಟೇ. ಯಾಕೆ ಇದೆಲ್ಲ? ನಾವು ಪರಿಪೂರ್ಣವಾಗಿ ನಾವು ಪಕ್ವತೆಯಲ್ಲಿ ಬರಬೇಕು ದೇವರಲ್ಲಿ. ಹೌದಾ? ನಮ್ಮಲ್ಲಿ ದೇವರ ಬಗ್ಗೆ ನಾವು ವೈರಾಗ್ಯ ತಾಳ್ಬೇಕು. ಅಂತಂದ್ರಲ್ರಿ, ದಯವಿಟ್ಟು ಯವನಸ್ಥ ಮಕ್ಕಳು ನಾನು ವಿಷಯ ಹೇಳ್ತೇನೆ, ನನ್ನ ಅಣ್ಣ ತಮ್ಮಂದಿರ ಅಂತ ಹೇಳ್ತೇನೆ. ನಾನು ಹೇಗಿದ್ದೇನೆ ಎಲ್ಲರೂ ಹಾಗೆ ಇರಬೇಕು. ಆಮೇಲೆ ಹಳೆಯ ಆತರ ಹೇಳ್ತಾ ಇಲ್ಲ, ನಾನು ಸಂಪೂರ್ಣವಾಗಿ ಒಳ್ಳೆಯವನಂತಲ್ಲ, ನಾನು ಕೂಡ ಹಂತವಾಗಿ ದೇವರಲ್ಲಿ ಬೆಳೀತಾ ಇದ್ದೇನೆ. ನಾ ಬೆಳೆಯುವಾಗ ಹಂತದಲ್ಲಿ ಕೂಡ ನನ್ನ ಅಣ್ಣ ತಮ್ಮಂದಿರನ್ನ ಬೆಳೆಸ್ತೇನೆ ಅಂತ ಹೇಳ್ತಾ ಇರೋದು. ಹಳೆಯ ಇಲ್ಲಿ ದೇವರ ಬಗ್ಗೆ ಹೇಳ್ತದೆ, ನೀವು 1 ಕೊರಿಂಥ್ಯ 10:13 ವಚನ ಹೇಳ್ತಾರೆ. ಯಾರು ಹೇಳ್ತೀರಾ? ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಅದೇ ಹಲ್ಲೆಲೂಯಾ. ನೋಡಿ, ಈಗ ಮನುಷ್ಯರಿಗೆ ಬರುವಂತ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಬಂದಾಗ ದೇವರ ವಿರುದ್ಧವಾಗಿ ಮಾತನಾಡ್ತೇವೆ, ದ್ವೇಷಿಸ್ತೇವೆ, ಅವ್ರನ್ನ ಇವ್ರನ್ನ ನೋಡಿ ನಗ್ತೇವೆ. ಸೊ ಅವ್ರು ಯಾವ ರೀತಿ ಆಯ್ತು, ಇದು ತಪ್ಪು ಮಾಡಿದ್ರೆ ಅದಕ್ಕೆ ಅವ್ರ ರೀತಿ ಕಲಿಸ್ಬೇಕಾಯ್ತು ಅಂತ ಅನ್ಕೊಳ್ತೇವೆ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ? ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ತಲೆಗೊಳಿಸಲಿಲ್ಲ, ಸಂಭವಿಸಲಿಲ್ಲ. ಆಮೇಲೆ ನಂಬ್ತೀರಾ? ನೋಡ್ರಿ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. 2:29 ವಚನ ಹೇಳ್ತದೆ. ನನ್ನ ಪ್ರೀತಿಯ ದೇವ ಜನರೇ, ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ನೀಟ್ಟಿದ್ದಾರೆ ಅಂದ್ರೆ, ನಾವು ಪ್ರತಿ ಸಮಯದಲ್ಲೂ ಕೂಡ ದೇವರನ್ನು ತರೋದು ಹೋದ್ರು ಕೂಡ ದೇವರು ನಮ್ಮ ಕೈ ಬಿಡೋದಿಲ್ಲ, ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ. ನಾವ್ ಎಲ್ಲಿಗೆ ಹೋದ್ರು ಕೂಡ ಏನ್ ಮಾಡ್ತಾ ಇದಾರೆ? ನನ್ನ ಮಗನ ಹಿಂದೆ ಹೋಗ್ಬೇಕು, ನನ್ನ ಮಗನ ಹಿಂದೆ ಹೋಗ್ಬೇಕು. ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಜೊತೆಗೆ ಕೂಡ ದೇವರಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂತೀರ? ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ ಅಂದ್ರೆ ಏನ್ರಿ? ಸುತ್ತೀಸ್. ಆಮೇನ್ ಅಂದ್ರೆ ಎಸ್, ಹಾಗೆ ಆಗ್ಲಿ. ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ದೇವರ ದೂತರು, ದೇವರ ಆತ್ಮರು ನಮ್ಮ ಸಂಘಗಳಿದ್ದು ನಮ್ಮನ್ನು ಕಾದು ಕಾಪಾಡಿ, ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಮ್ಮನ್ನು ಏನ್ ಮಾಡ್ತಾರೆ? ಕೈಗಳನ್ನು ಎತ್ಕೊಂಡು ನಮ್ಗೆ ಗೊತ್ತಾಗಲ್ರಿ ಅದು. ನಾವು ಅಪರಾಧದಲ್ಲಿ ಪಾರಾಗಿ ಹೊಂದಿದ್ದು, ಸೊ ದುಷ್ಟತ್ವದಲ್ಲಿ ಇರ್ಬೇಕಾದ್ರೆ ದುಷ್ಟತೆಯಿಂದ ನಾವು ಪಾರಾಗಿ ನಮ್ಗೆ ಏನು ಗೊತ್ತಾಗೋದಿಲ್ಲ. ಆದ್ರೆ ದೇವ ದೂತರು ನಮ್ಮ ಜೊತೆ ಇದ್ದು ಕಾರ್ಯವನ್ನು ಮಾಡುವಂತರಾಗಿದ್ದಾರೆ. ಆಮೇಲೆ ನೋಡಿ, ನನ್ನ ಪ್ರಿಯ ದೇವ ಅಣ್ಣಂದಿರೇ, ತಮ್ಮಂದಿರೇ ಮತ್ತು ಅಕ್ಕಂದಿರೇ, ತಾಯಿಯಂದಿರೇ, ಇಲ್ಲಿ ದೇವರ ವಾಕ್ಯ ನಮ್ಗೆ ಎಲ್ಲರಿಗೂ ಬಹು ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. 2:29-12 ಯಾರಾದ್ರೂ ಓದ್ತೀರಾ? ಎರಡನೆಯ 29-12 ವಚನ. ನೀವು ನನಗೆ ಮೊರೆ ಇಡುವಿರಿ. ಆಮೇಲೆ ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ದೇವರ ಹತ್ತಿರಕ್ಕೆ ನಾವು ಬಂದ್ರೆ ದೇವರು ನಮ್ಮ ಹತ್ತಿರಕ್ಕೆ ಬರ್ತಾರೆ. ದೇವರಿಗೆ ನಾವು ಸಮಯ ಕೊಟ್ರೆ ದೇವರು ನಮಗೆ ಸಮಯ ಕೊಡ್ತಾನೆ. ದೇವರಲ್ಲಿ ನಾವು ಮೊರೆ ಇಟ್ಟಾಗ ದೇವರು ಕೇಳ್ತಾನೆ. ನಾವು ಏನಾದ್ರೂ ದಾರಿ ತಪ್ಪು ಹೋಗಿದ್ರೆ ದಾರಿಯನ್ನು ಬಿಡಿಸ್ತಾನೆ, ನಮ್ಮನ್ನು ತಿಂತಾನೆ, ನಮ್ಮನ್ನು ರೂಪಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ನಾವು ದೇವರಲ್ಲಿ ಬಂದಾಗ ನೂತನ ಸ್ವಭಾವ, ಹೊಸ ಸೃಷ್ಟಿ, ಅದು ಕಡೆಯವರೆಗೆ ಇರ್ಬೇಕಂತ. ಇಲ್ಲ ಇವನ ದೇವರು ನಂಬ್ಕೊಂಡಿವಿ, ಐಕ್ಯತೆಯಲ್ಲಿ ಬಂದ್ವಿ, ದೀಕ್ಷಾಸನ ತೆಗೆದುಕೊಂಡ್ವಿ, ಸ್ವಲ್ಪ ಕಾಲ ಮಾತ್ರ ದೇವರನ್ನು ಪ್ರಾರ್ಥಿಸ್ತಾನೆ, ಆರಾಧನೆ ಮಾಡ್ತೇನೆ, ಮತ್ತು ಬರ್ತಾ 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 ಕತ್ತೆ ಕುದುರೆ ಏನಾಗ್ತದೆ ಕಥೆನಾಗೋದು. ಈ ರೀತಿ ಆ ತರ ಆಗ್ಬರ್ತಂತೆ. ಯಾವತ್ತಿದ್ರು ನಮ್ಮ ಓಟ ಏನಿರ್ಬೇಕು? ಒಂದ ನೇರವಾಗಿರ್ಬೇಕು. ದೇವರಿಗೋಸ್ಕರ ಬದುಕ್ತಾ ಇದ್ದೇನೆ, ದೇವರಿಗೋಸ್ಕರ ಜೀವಿಸ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತೇನೆ, ಆರಾಧನೆ ಮಾಡ್ತೇನೆ. ನನ್ನ ಹೆಂಡತಿ ನೋಡ್ಲಿ, ನನ್ನ ಅಪ್ಪ ನೋಡ್ಲಿ, ನನ್ನ ತಾಯಿ ನೋಡ್ಲಿ, ನಾನು ಯಾರು ನೋಡಿದ್ರು ಕೂಡ ನಾನು ಅಸಹ್ಯ ಪಡ್ಕೊಳ್ಳೋದಿಲ್ಲ, ದೇವರ ಮಾತ್ರ ನಾನು ಕೈ ಬಿಡೋದಿಲ್ಲ ಅಂತ ಈ ಒಂದು ಸಂಕಲ್ಪನ ಈಗ ಸಭೆ ಹೊತ್ತಿಗೆ ಎಲ್ಲರೂ ಮಾಡ್ಕೊಂಡ್ರೆ ಖಂಡಿತವಾಗಿ ಎಲ್ಲರೂ ಕೂಡ ಒಂದು ದಿನ ದೇವರನ್ನು ಅದ್ಭುತವಾಗಿ ಕಾಣಿಸ್ತಾರೆ. ಆಮೇಲೆ ಕೆಲವು ಕಾಲ ಯಾರಿಗಾದ್ರೂ ದೇವರ ವಾಕ್ಯಗಳು ಟಚ್ ಆಗಿದೆ, ಪುರುಷರ ಕಡೆಯಿಂದ ಸ್ತ್ರೀಯರ ಕಡೆಯಿಂದ ಒಬ್ಬರೊಬ್ಬರು ಪ್ರಾರ್ಥನೆ ಮಾಡ್ಬೋದು.
ದೇವರ ಆತ್ಮ ಪ್ರೇರಣೆ ಉಳ್ಳವರು ಯಾರು ಪುರುಷರ ಕಡೆಯಿಂದ ಅಥವಾ ಮಹಿಳೆಯರ ಕಡೆಯಿಂದ ಒಬ್ಬರು ಪ್ರಾರ್ಥನೆ ಮಾಡಿ. ಅಪ್ಪ ವಿಶೇಷವಾಗಿ ಕರ್ತನಪ್ಪ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಿದ್ರಪ್ಪ ದೇವರು. ಅಪ್ಪ ಮಕ್ಕಳು ಸ್ವಾಮಿ ಅಪ್ಪ ದೇವರು ನಿಮ್ಮಲ್ಲಿ ಹೆಚ್ಚು ಬರಬೇಕು ಹಾಗೆ ಕರ್ತನಪ್ಪ ದೇವರು. ಮಕ್ಕಳು ಹಳೆ ಸಂಗತಿಗಳನ್ನ ಮರೆತು ಕರ್ತನಪ್ಪ ಸ್ವಾಮಿ ನೂತನ ಸ್ವಭಾವ ಕಾರ್ಯಗಳನ್ನು ಸ್ವಾಮಿ ಅಪ್ಪ ದೇವರು ಮಾಡುವಂತೆ ಸ್ವಾಮಿ ಅಪ್ಪ ಮಕ್ಕಳಿಗೆ ಜ್ಞಾನದ ಬಗ್ಗೆ ಕೊಡಿ ಕರ್ತನಪ್ಪ. ಅದ್ಭುತವಾಗಿ ಮಾತನಾಡಿದ್ರಪ್ಪ ಸ್ವಾಮಿ ಅಪ್ಪ ಅನೇಕರನ್ನ ಸ್ವಾಮಿ ಅಪ್ಪ ಮುಟ್ಟಿದ್ದೀರಪ್ಪ ದೇವರೇ. ಅಪ್ಪ ಬಹು ಸ್ಪಷ್ಟವಾಗಿ ತಿದ್ದಿದ್ದೀರಪ್ಪ ಸ್ವಾಮಿ ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನಪ್ಪ ಮುಂದಿನ ಕಾರ್ಯಭಾಗವನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಳ್ತಾ ಇದ್ದೇನಪ್ಪ ದೇವರು. ಎಲ್ಲರೂ ನಿಮ್ಮ ಪ್ರಸನ್ನಕ್ಕೆ ಬರಲಿಲ್ಲ ಸ್ವಾಮಿ ನಡೆಸಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ಎಲ್ಲರೂ ಪಾಲುಗಾರರಾಗೋಣ. ದಯಮಾಡಿ ಮನ್ಕಲ್ ಹಾಕ್ಬೋದು. ಹಲ್ಲೆಲೂಯಾ. ಸೊ ಈ ಕರ್ತನ ಗೋವಿಂದ